ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಸೊ ಇವಾಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಟ್ರೆಂಡ್ ಅಂದರೆ ರೀಲ್ಸ್ ಮಾಡಬೇಕು, ರೀಲ್ಸ್ ಮಾಡಿ ನಾವು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಬೇಕು ಅನ್ನೋ ಕೆಲವೊಂದು ಯಾರಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಅವರೆಲ್ಲ ಕನಸಾಗಿರುತ್ತೆ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸ್ಟಾರ್ ಆಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಈ ಥರ ವೀಡಿಯೋ ಮಾಡಬೇಕು ಅನ್ನುವಂಥದ್ದು. ಸೊ ಅದೇ ರೀತಿ ಈಗ ರಜತ್ ಅವರು ಪ್ರತಿಯೊಂದು ವಿಚಾರದಲ್ಲೂ ಅಂದರೆ ಯಾವಾಗ ರೀಲ್ಸ್ ಮಾಡ್ತಾರೋ, ಯಾವಾಗ ರೀಲ್ಸನ್ನು ಅಪ್ಲೋಡ್ ಮಾಡ್ತಾರೋ ಆವಾಗಿಂದ ಅಂತೂ ಅವರು ಒಂದು ಚರ್ಚೆಗಾಗಿರ್ಬೋದು, ಒಂದು ಅವ್ರ ಮೇಲೆ ಕೇಸ್ ಆಗಿರ್ಬೋದು ಬರ್ತಾನಿದೆ. ಸೊ ಇದೆಲ್ಲ ಅವ್ರ ಮೇಲೆ ಸಾಕಷ್ಟು ವಿಚಾರದಲ್ಲಿ ಮಚ್ಚಿಟ್ಕೊಂಡು ಮಾಡಿದ್ರಾಗಿರ್ಬೋದು, ಅಥವಾ ಆ ಒಂದು ಆಫೀಸ್ ಹತ್ರ ಮುಂದೆ ಮಾಡ್ಕೊಂಡಾಗಿರ್ಬೋದು, ಅಥವಾ ಇವಾಗ ಆ ಬೆಂಕಿಯನ್ನು ಹಾಕೊಂಡು ರೀಲ್ಸ್ ಮಾಡೋದಾಗಿರ್ಬೋದು. ಸೊ ಎಲ್ಲ ರೀಲ್ಸ್ ಮಾಡಿದ್ರು ಕೂಡ ರಜತ್ ಅವರು ಈಗ ಟ್ರೆಂಡಿಂಗಲ್ಲಿ ಬರ್ತಾ ಇದ್ದಾರೆ, ಅಂದರೆ ಅವ್ರ ಮೇಲೆ ಕೇಸ್ಗಳು ಬರ್ತಾ ಇದೆ ಅನ್ನುವಂಥದ್ದು. ಸೊ ಇದು ಮಾಡಿದ್ರೆ ತಪ್ಪ, ಯಾಕೆ ಈ ಥರ ಮಾಡ್ತಿದ್ದಾರೆ, ಸೊ ರಜತ್ ಮಾಡಿದ್ರೇ ಯಾಕೆ ಅಲ್ಲಿ ಹೈಲೈಟ್ ಆಗ್ತಾ ಇದೆ ಅನ್ನುವಂಥ ಮಾತುಗಳು. ಯಾಕಂದರೆ ರಜತ್ ಅವ್ರಿಗಿಂತ ಮುಂಚೆ ನಾನು ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಾಗ ಬೇರೆಯವರು ಈ ರೀಲ್ಸನ್ನು ಮಾಡಿದರು, ಆದರೆ ಅದೆಲ್ಲೂ ಕೂಡ ಚರ್ಚೆಗೆ ಅಷ್ಟೊಂದು ಗ್ರಾಸವಾಗ್ತಾ ಇರಲಿಲ್ಲ. ಆದರೆ ರಜತ್ ಅವ್ರು ಯಾವಾಗ ಇದನ್ನು ಮಾಡಿದ್ರು ಆವಾಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಪಬ್ಲಿಕ್ ಪ್ಲೇಸಲ್ಲಿ ಬೆಂಕಿ ಹಾಕ್ಕೊಂಡು ಮಾಡೋದು, ಪಬ್ಲಿಕ್ ಅವರಿಗೆ ಅಂದರೆ ಜನಸಾಮಾನ್ಯರಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಇದ್ರ ಹಿಂದೆ ಬೇರೆ ಕಡೆನೂ ಹಾಗೆ ಮಾಡಿದ್ದಾರೆ. ಅವತ್ತು ಪ್ರತಾಪ್ ಅವರು ಕೂಡ ಅಷ್ಟೇ ಈ ಒಂದು ರೀಲ್ಸನ್ನು ಮಾಡಿದಾಗ, ನಮ್ಮ ಡ್ರೋನ್ ಪ್ರತಾಪ್ ಅವರು ರೀಲ್ಸನ್ನು ಮಾಡಿದಾಗ ಅದು ಕೂಡ ಒಂದು ಚರ್ಚೆಗೆ ಗ್ರಾಸವಾಯಿತು. ನೀರಿನ ಮೇಲೆ ಏನೋ ಬ್ಲಾಸ್ಟ್ ಮಾಡಿದ್ರು ಅನ್ನುವಂಥದ್ದು. ಸೊ ಹಾಗೆ ಸಾಕಷ್ಟು ನೋಡ್ತಾ ಹೋದಾಗ ಈ ಸೆಲೆಬ್ರಿಟಿಗಳು ಮಾಡಿದ್ರೆ ಮಾತ್ರ ಅಲ್ಲಿ ಚರ್ಚೆಗೆ ಗ್ರಾಸವಾಗುತ್ತೆ. ಅದೇ ಬೇರೆಯವರು ಯಾರಾದರೂ ತುಂಬ ಹೆಸರು ಮಾಡದೇ ಇರೋರು, ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಫಾಲೋವರ್ಸನ್ನು ಇಟ್ಕೊಂಡು ಇರೋರು ಈ ಥರ ರೀಲ್ಸ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಸೊ ಆ ಥರ ಕೆಲವೊಂದು ವಿಚಾರಗಳು ನಾವು ನೋಡ್ತಲೇ ಬರ್ತಾ ಇದ್ದೀವಿ. ಸೊ ಅದರಲ್ಲೂ ರಜತ್ ಅವರು ಈ ಥರ ಮಾಡಿದರೆ ತುಂಬ ಹೈಲೈಟ್ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾದರೆ ರಜತ್ ಅವರು ಕೆಲವೊಂದು ವಿಚಾರದಲ್ಲಿ ಅವರೇ ಅವ್ರಿಗಾಗಿ ಇಕ್ಕಟ್ಟನ್ನು ಸಿಕ್ಕಿಸ್ಕೊಳ್ತಾ ಇದ್ದಾರೆ, ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಬರ್ತಾ ಇರುವಂಥದ್ದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಆಗಿದೆ ಅಂದರೆ, ಈಗ ನಮ್ಮ ಯಾರಾದರೂ ಸ್ಟಾರ್ ಆಗಿರ್ಬೋದು, ಯಾರೇ ಒಬ್ಬರು ಅದನ್ನು ರೀಲ್ಸ್ ಮಾಡಿದ್ರೆ ಅವರನ್ನು ಫಾಲೋ ಮಾಡೋರು ಅಥವಾ ಅವರನ್ನು ಇಷ್ಟಪಡೋರು ಅದನ್ನು ಕಂಟಿನ್ಯೂ ಮಾಡ್ತಾರೆ, ಅಂದರೆ ಅದನ್ನು ಕೂಡ ಫಾಲೋ ಮಾಡ್ತಾರೆ, ನಾವು ಕೂಡ ಈ ಥರ ರೀಲ್ಸ್ ಮಾಡಬೇಕು ಅನ್ನುವಂಥದ್ದು. ಸೊ ರಜತ್ ಅವ್ರು ಮಾಡಿದ್ದು ತಪ್ಪು ಅಂತ ಎಲ್ಲೂ ಹೇಳ್ತಾ ಇಲ್ಲ, ತಪ್ಪೇ ಮಾಡಿದ್ದು. ಆದರೆ ರಜತ್ ಅವ್ರು ಮಾಡಿದ್ರೆ ಅದು ಹೈಲೈಟ್ ಆಗ್ತಾ ಇದೆ, ಬೇರೆ ಯಾರು ಮಾಡಿದ್ರು ಅದು ಹೈಲೈಟ್ ಆಗ್ತಾ ಇಲ್ಲ ಅನ್ನುವಂಥದ್ದು ನಾನು ನೋಡಿದ ಪ್ರಕಾರ. ಅಂದರೆ ರಜತ್ ಅವ್ರು ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ಈ ಒಂದು ಬೆಂಕಿಯಲ್ಲಾಗಿರ್ಬೋದು ಈ ಥರ ರೀಲ್ಸ್ಗಳು ಬಂದಿದ್ದನ್ನು ನಾನು ನೋಡಿದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಅವಾಗೆಲ್ಲೂ ಕೂಡ ಅದು ಅಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರಲಿಲ್ಲ. ಆದರೆ ಇವಾಗ ರಜತ್ ಅವ್ರು ಮಾಡಿದ ತಕ್ಷಣ ಅದು ಒಂದು ಕೆಲವೊಂದು ಹೈಲೈಟ್ ಆಯಿತು. ರಜತ್ ಮಾಡಿದ ತಪ್ಪು, ರಜತ್ ಸಾರ್ವಜನಿಕ ಪ್ಲೇಸಲ್ಲಿ ಈ ಥರ ಮಾಡೋದು ತಪ್ಪಾಗುತ್ತೆ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ರಜತ್ ಅವ್ರು ಮಾಡಿ ತಪ್ಪೆ, ಆ ಪ್ಲೇಸಿಗೆ ಪೊಲೀಸವರು ಕೂಡ ಅಷ್ಟು ಹೋಗಿ ವಿಚಾರಣೆಯನ್ನು ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಪೆಟ್ರೋಲ್ ಬಾಂಬನ್ನು ಅಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ಎಲ್ಲೋ ಒಂದು ಕಡೆ ರೀಲ್ಸ್ಗೋಸ್ಕರ, ರೀಲ್ಸ್ನ ಹುಚ್ಚಾಟಕ್ಕೋಸ್ಕರ ಈ ಥರ ಸಾರ್ವಜನಿಕ ಪ್ಲೇಸನ್ನು ಹಾಳು ಮಾಡೋದು, ಅಲ್ಲಿರುವವರಿಗೆ ತೊಂದರೆ ಕೊಡೋದು, ಸೊ ಇದು ತಪ್ಪಾಗುತ್ತೆ. ಆದರೆ ಅದು ಬೇರೆಯವರನ್ನು ಕೂಡ ನೋಡಬೇಕಾಗತ್ತೆ. ಬರೀ ಈ ಪರ್ಟಿಕ್ಯುಲರಾಗಿ ಯಾರೊಬ್ಬರು ಮಾಡ್ತಿದ್ದಾರೆ ಅವರನ್ನು ನೋಡಬಾರ್ದು, ಬೇರೆಯವರು ಸಾಕಷ್ಟು ಈ ರೀಲ್ಸ್ಗಳನ್ನು ಮಾಡಿದ್ದಾರೆ, ಅವ್ರ ವಿರುದ್ಧನೂ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತಲೇ ನನ್ನ ಒಪಿನಿಯನ್. ಸೊ ಇನ್ನು ಈ ವಿಚಾರವನ್ನ ನೋಡಿದಾಗ ರಜತ್ ಅವರು ಮಾಡಿದ್ದು ತಪ್ಪೆ. ರಜತ್ ಅವರಾಗಿರ್ಬೋದು, ಲಾಸ್ಟ್ ಟೈಮ್ ವಿನಯ್ ಮತ್ತು ಅವರಿಬ್ರು ಸೇರ್ಕೊಂಡು ಮಚ್ಚನ್ನು ಹಿಡ್ಕೊಂಡು ಏನು ರೀಲ್ಸ್ ಅನ್ನ ಮಾಡಿದ್ದಾರೆ, ಸೊ ಅದು ಕೂಡ ಒಂದು ಚರ್ಚೆಗೆ ಗ್ರಾಸವಾಯಿತು, ಅದು ಕೂಡ ತಪ್ಪು ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಅದರ ಪ್ರಕಾರವಾಗಿ ನೋಡ್ತಾ ಬಂದಾಗ ಯಾವುದೇ ಒಂದು ರೀಲ್ಸ್ ಮಾಡಬೇಕಾದ್ರೆ ಸ್ವಲ್ಪ ಮುಂಜಾಗ್ರತೆಯನ್ನು ತಗೋಬೇಕು ಅಂತಾನೆ. ಅಂದರೆ ಪಬ್ಲಿಕ್ ಪ್ಲೇಸಾ ಅಥವಾ ನಾವು ಎಲ್ಲಿ ರೀಲ್ಸ್ ಮಾಡ್ತಾ ಇದ್ದೀವಿ, ಯಾವುದ್ರ ಬಗ್ಗೆ ರೀಲ್ಸ್ ಮಾಡ್ತಾ ಇದ್ದೀವಿ, ಯಾವ ಕಂಟೆಂಟನ್ನು ಕೊಡೋಕೆ ಹೋಗ್ತಾ ಇದ್ದೀವಿ, ಈ ಥರ ಒಂದು ಯೋಚನೆ ಮಾಡ್ಕೊಂಡು ರೀಲ್ಸ್ ಮಾಡಿದ್ರೆ ಅಲ್ಲಿ ಈ ಥರ ಕೇಸ್ಗಳಾಗೋದು, ಈ ಥರ ಒಂದು ವಿವಾದಕ್ಕೆ ಸಿಕ್ಕಿಕೊಳ್ಳುವಂಥ ಒಂದು ಕಾರ್ಯ ಆಗಲ್ಲ ಅನ್ನುವಂಥದ್ದು ನನ್ನ ಒಪಿನಿಯನ್.